ನಮಸ್ಕಾರ ರೀ ಎಲ್ಲರಿಗೂ ಮಯೂರ್ ಇಮಿಟೇಷನ್ ಜ್ಯುವೆಲರಿ ಮತ್ತು ಸ್ಟೇಷ್ನರಿ ವ್ಲಾಗ್ಗೆ ಸ್ವಾಗತ. ಇವತ್ತೈತಿ ನಮ್ಮ ಸದಲ್ಗ ಮೊಹರಂ 2025ನೇ ವಿಶೇಷದ ವ್ಲಾಗ್ ಇದು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮೊಹರಂ ಮುಸ್ಲಿಂ ಧರ್ಮೀಯರಿಗೆ ಅತ್ಯಂತ ವಿಶೇಷವಾದ ಹಾಗೂ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ಯಾಕಂತ ಹೇಳಿದರೆ ಮೊಹರಂ ಹಬ್ಬ ಮುಸ್ಲಿಂ ಸಮುದಾಯದವರಿಗೆ ಹೊಸ ವರ್ಷದ ಆರಂಭ. ಇದು ಅವರಿಗೆ ಹೊಸ ಹಿಜ್ರಿ ವರ್ಷದ ಆರಂಭ. ಇಸ್ಲಾಂನಲ್ಲಿ 4 ಪವಿತ್ರ ತಿಂಗಳುಗಳಲ್ಲಿ ಒಂದಾಗಿ ಆಚರಿಸಲಾಗುವ ಮೊಹರಂ ಆಳವಾದ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದ ದಿನವಾಗಿದೆ. ವಿಶೇಷವಾಗಿ ಶಿಯಾ ಮುಸ್ಲಿಂ ಸಮುದಾಯಕ್ಕೆ ಇದು ತುಂಬಾ ವಿಶೇಷ ದಿನ. ಮತ್ತು ಮೊಹರಂ ಅವ್ರದ್ದು ಇಸ್ಲಾಂ ಕ್ಯಾಲೆಂಡರ್ ಪ್ರಕಾರ ರಂಜಾನ್ ಹಬ್ಬದ ನಂತರ ಬರುವ 2ನೇ ಅತ್ಯಂತ ಪೂಜ್ಯ ಹಬ್ಬವೆಂದರೆ ಅದುವೇ ಮೊಹರಂ ಆಗಿದೆ. ಮೊಹರಂ ಹಬ್ಬದ ದಿನದಂದು ಮುಸ್ಲಿಂ ಬಾಂಧವರು ಅಲ್ಲಾಹನನ್ನು ಪ್ರಾರ್ಥಿಸುತ್ತಾರೆ, ಆತ್ಮಾವಲೋಕನ ಮತ್ತು ಸ್ಮರಣೆಯಲ್ಲಿ ತಮ್ಮ ದಿನವನ್ನು ಕಳೆಯುತ್ತಾರೆ. ಶಿಯಾ ಮುಸ್ಲಿಮರು ಇದನ್ನು ಶೋಕದ ದಿನವೆಂದು ಪರಿಗಣಿಸುತ್ತಾರೆ. ಇವರ ಪ್ರಕಾರ ಈ ದಿನದಂದು ಪ್ರವಾದಿ ಮುಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ರನ್ನು ಕೊಲ್ಲಲಾಯಿತು. ಇದರ ಸಲುವಾಗಿ ಜನರು ಮೊಹರಮನ್ನು ಆಚರಿಸುವ ಮೂಲಕ ಅವರನ್ನು ನೆನೆಯುತ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇವತ್ತು ನಮ್ಮ ಸದಲಗದಲ್ಲಿ ಯಾವ ರೀತಿ ವಿಜೃಂಭಣೆಯಿಂದ ಮೊಹರಂ ಆಚರಿಸುತ್ತಿದ್ದಾರೆ ಅಂತಂದು. ಆಮೇಲೆ 2025ರ ಮೊಹರಂ ಯಾವಾಗ ಆರಂಭ ಆಯ್ತು ಅಂತ ಹೇಳಿದರೆ, ಅವರು ಇದನ್ನು 10 ದಿನಗಳ ಕಾಲ ಆಚರಿಸುವ ಹಬ್ಬವಾಗಿದೆ. 2025ರ ಮೊಹರಂ ಹಬ್ಬವು ಜೂನ್ 27ರಂದು ಆರಂಭವಾಗಿದ್ದು 2025ರ ಜುಲೈ 6ರಂದು ಭಾನುವಾರ ಮುಕ್ತಾಯಗೊಂಡಿತ್ತು. ಭಾರತದಲ್ಲಿ ಮಸ್ಜಿದ್ ಎ ನಖೋಡಾ ಮುಖರ್ಜಿ ರುಯತ್ ಎ ಹಿಲಾಲ್ ಸಮಿತಿಯ ಪ್ರಕಾರ ಜೂನ್ 26ರಂದು ಅರ್ಧಚಂದ್ರ ಕಾಣಿಸಿಕೊಂಡಿತ್ತು. ಆದ್ದರಿಂದ ಮೊಹರಂ ಉಲ್ ಹರಾಮನ ಮೊದಲ ದಿನ ಜೂನ್ 27ರಂದು ಪ್ರಾರಂಭವಾಯಿತು. ಮೊಹರಂ ಕೊನೆಯ ದಿನವಾದ ಅಶೂರವನ್ನು ಜುಲೈ 6ರಂದು ಆಚರಿಸಲಾಯಿತು. ಸೊ ಇಲ್ಲಿ ನೋಡ್ಬೋದು ನೀವು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅವರು ಕಾಲಿಗೆ ಒಂದು ಬಾರ್ಕೋಲ್ನಿಂದ ಹೊಡೆದುಕೊಳ್ಳುತ್ತಿದ್ದಾರೆ. ಈ ರೀತಿ ಅವರು ನಮ್ಮ ಸದಲ್ಗದಲ್ಲಿ ಒಂದು ಮೊಹರಂನ ಆಚರಿಸುತ್ತಾರೆ. ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇದು ಮೊಹರಂ ಅಶೂರ ಎಂದರೇನು ಹೇಳುತ್ತೇನೆ. ಅಲ್ ಹಿಜ್ರಿ ಅಥವಾ ಇಸ್ಲಾಮಿಕನ ಹೊಸ ವರ್ಷವು ಮೊಹರಂನ ದಿನದಂದು ಪ್ರಾರಂಭವಾಗುತ್ತದೆ. ಮೊಹರಂ ಹಬ್ಬವನ್ನು 10 ದಿನಗಳ ಕಾಲ ಆಚರಿಸಲಾಗುತ್ತದೆ. ಕ್ರಿಸ್ತಶಕ 680ರಲ್ಲಿ ನಡೆದ ಕರ್ಬಲಾ ಕದನದಲ್ಲಿ ಮರಣ ಹೊಂದಿದ ಪ್ರವಾದಿ ಮುಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನರ ಸವಿ ನೆನಪಿಗಾಗಿ ಶೋಕದೊಂದಿಗೆ ದಿನವನ್ನು ಆಚರಿಸಲಾಗುತ್ತದೆ. ಹಾಗಾಗಿ ಇದು ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಹೆಚ್ಚಿದ ಧಾರ್ಮಿಕದ ಮಹತ್ವವನ್ನು ಹೊಂದಿದೆ. ಇದು ಮೊಹರಂನ ಇತಿಹಾಸ. ಸೊ ಇಲ್ಲಿ ಲಾಸ್ಟಿಗೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಮೊಹರಂ ನಮ್ಮ ಸದಲ್ಗದಲ್ಲಿ ಲಾಸ್ಟ್ ಎಲ್ಲಿಗೆ ಬಂತ ಅಂತ ಹೇಳಿದರೆ ಸೋಮವಾರಪೇಟೆ ಅಂತ ಅನ್ಬೋದು, ಅಥವಾ ಗಾಂಧೀಜಿ ಪುತ್ಥಳಿಯಲ್ಲಿ ನೋಡ್ಬೋದು ಇಲ್ಲಿ. ಸೊ ಅವ್ರು ಯಾವ ರೀತಿ ಮೊಹರಂ ಒಂದು ದೇವರನ್ನು ಯಾವ ರೀತಿ ಪೂಜಿಸುತ್ತಾರೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿರಿ.